2025ರ IPL ಮೆಗಾ ಹರಾಜಿನ ಬಳಿಕ ಪ್ರತಿ ಬಾರಿ ಕನ್ನಡಿಗ ಆಟಗಾರರನ್ನು ಖರೀದಿ ಮಾಡಿಲ್ಲ ಎಂದು ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಇದೀಗ ಮತ್ತೊಮ್ಮೆ ಕನ್ನಡಿಗರ ಕೆಂಗಣ್ಣಿಗೆ RCB ಮ್ಯಾನೇಜ್ಮೆಂಟ್ ಗುರಿಯಾಗಿದೆ. ಹಿಂದಿ ಭಾಷೆಯಲ್ಲಿ ಎಕ್ಸ್ ಖಾತೆ ತೆರೆದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೆಲ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2025ರ ಮೆಗಾ ಹರಾಜಿನಲ್ಲಿ RCB ಫ್ರಾಂಚೈಸಿಯು ಆಟಗಾರರನ್ನು ಖರೀದಿ ಮಾಡಿತ್ತು. ಈ ಸಂಬಂಧ ಹೊಸ ಆಟಗಾರರು ಇರುವ ಫೋಟೋವನ್ನು ಹಿಂದಿಯಲ್ಲಿರುವ ಹೊಸ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಶೇರ್ ಮಾಡಿತ್ತು. ಇದಕ್ಕೆ ಅಭಿಮಾನಿಗಳು ಕೆಲ ಕನ್ನಡ ಪರ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಂಬಲ ಕೊಡುತ್ತಿರುವುದು ಬೆಂಗಳೂರು ಹೆಸರಿಗೆ ಮಾತ್ರ. ಹಿಂದಿ ಪೇಜ್ ಅನ್ನು ಫ್ರಾಂಚೈಸಿ ಡಿಲೀಟ್ ಮಾಡಲೇಬೇಕೆಂದು ಆಗ್ರಹಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಈ ಸಂಬಂಧ ಟ್ವೀಟ್ ಮಾಡಿದ್ದು, ನಿಮಗೆ ಬೆಂಬಲ ಕೊಡುತ್ತಿರುವುದು ಬೆಂಗಳೂರು ಎನ್ನುವ ಹೆಸರಿಗೆ. ನಮ್ಮ ತಂಡ ಎಂದು ಪ್ರಾಣ ಕೊಟ್ಟು ಪ್ರೀತಿಸೋ ಕನ್ನಡಿಗರ ಪ್ರೀತಿಯನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ. ನಿಮ್ಮ IPL ಕಪ್ ಹಾಗೂ RCBಗಿಂತಲೂ ನಮಗೆ ನಮ್ಮ ಕನ್ನಡ ನೆಲದ ಸ್ವಾಭಿಮಾನವೇ ಹೆಚ್ಚು. ತಕ್ಷಣ ಅದನ್ನು ತೆಗೆದುಹಾಕಿ ಎಂದು ಬರೆದುಕೊಂಡಿದ್ದಾರೆ. ಮತ್ತೊಬ್ಬರು ಈ ಸಂಬಂಧ ಟ್ವೀಟ್ ಮಾಡಿದ್ದು, ಇವರದ್ದು ಆಡಿದ್ದೇ ಆಟ ಆಗೋಯ್ತು. ಕನ್ನಡಿಗರು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಒಂದು ಕಡೆ ಅಭಿಮಾನಿಗಳ ಭಾವನೆಗೆ ಬೆಲೆ ಇಲ್ಲ, ಇನ್ನೊಂದು ಕಡೆ ಹಿಂದಿ ಹೇರಿಕೆ. ಪ್ರತಿಯೊಬ್ಬ ಕನ್ನಡಿಗನು ಧ್ವನಿಯಾಗಿ RCB ಮ್ಯಾನೇಜ್ಮೆಂಟ್ಗೆ ಬಿಸಿ ಮುಟ್ಟುವಂತೆ ಮಾಡಿ ಎಂದು ಬರೆದುಕೊಂಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಕನ್ನಡಿಗರ ಪಾಲಿಗೆ ಕೇವಲ ತಂಡವಲ್ಲ, ಅದೊಂದು ಭಾವನೆ. ಹೀಗಾಗಿಯೇ ಸೋತರು ಗೆದ್ದರು ಕಳೆದ 17 ವರ್ಷಗಳಿಂದ RCB ತಂಡವನ್ನು ಕನ್ನಡಿಗರು ಕೈಬಿಟ್ಟಿಲ್ಲ. ಆದರೆ ಇದೀಗ RCB ಫ್ರಾಂಚೈಸಿ ತೆಗೆದುಕೊಂಡ ಒಂದು ನಿರ್ಧಾರದ ವಿರುದ್ಧ ಕರ್ನಾಟಕದ ಅಭಿಮಾನಿಗಳೇ ತಿರುಗಿ ಬಿದ್ದಿದ್ದಾರೆ. ಇನ್ನು ಕೆಲವರು RCB ಹಿಂದಿ ಖಾತೆಯನ್ನು ಬ್ಲಾಕ್ ಮಾಡುವಂತೆ ಅಭಿಯಾನ ಆರಂಭಿಸಿದ್ದಾರೆ. ಹಾಗೆಯೇ ಹಿಂದಿ ಹೇರಿಕೆಯನ್ನು ನಿಲ್ಲಿಸಬೇಕೆಂದು ಕೆಲ ಕನ್ನಡಿಗರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ RCB ಹಿಂದಿಯ ಖಾತೆಗೆ ಇದೀಗ RCBಯ ಅಭಿಮಾನಿಗಳಿಂದಲೇ ಆಕ್ರೋಶ ಮೂಡಿಬರ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.